ರಾಗಿ ಮಾಡಕ್ಕೆ ಇನ್ನೇನಾದ್ರೂ ಬೇಕಾ? ರಾಗಿ ಮಾಡೋದು ಅಂದ್ಬಿಟ್ಟು ಎಲ್ಲೋದ್ಲಿವಳು ಎಲ್ಲ ನಿಮ್ಮ ಮತ್ತೆ ಅಲ್ಲ ಕಣ್ಣೆ ನಿಂಗೆ ರಾಗಿ ಮಾಡೋದು ಅಂದ್ಬಿಟ್ಟು ಎಲ್ಗೋಗಿದೆ? ಅಯ್ಯೋ ಎಲ್ಲೂ ಹೋಗಿದ್ದಿಲ್ಲ ಕನಕ. ಹಿಂದ್ಗಡೆ ಹೂ ಕೊಯ್ತಿದ್ನ ಸಾಕಾಕ ಸಿಕ್ಕಿದ್ಲು. ಅವಳು 10 ನಿಮಿಷ ಏನೇನೋ ಮಾತಾಡ್ತಾ ನಿಂಕೊಬಿಟ್ಟೆ. ಸರಿ ಸಾಕಮ್ಮ ಯಾಕೆ ಬಂದಿದ್ಲಿ ಇವಾಗ? ಏನು ಹೇಳಿಲ್ಲ ಕನಕ, ಸುಮ್ಮನೆ ನಿಂತಿದ್ಲಪ್ಪ. ಬಕ್ಕ ಅಂದೆ ಹಂಗುವೆ ಯಾಕೋ ಬರ್ನೇ ಇಲ್ಲ ಕನಕ. ಅಯ್ಯೋ ಹೋದ್ರು ಆಯ್ತಾಳು ಬಾ ಮಗ, ಅವ್ಳು ಕಡ್ಕೊಂಡೇನು. ಅಯ್ಯೋ ಅತ್ತೆ ಅವತ್ತು ನನ್ನ ಅಮ್ಮನ ಬೈಲಿಲ್ವಾ, ಅದಕ್ಕೆ ಬಂದಿಲ್ಲಕಂತ ಕಡೆ ಅವಳು, ಇಲ್ಲಾಂದ್ರೆ ಬರೋಳಕಂತವಮ್ಮ. ನೀನು ಯಾವಾಗಲೇ ಜಗಳಕ್ಕೆ ಹೋಗಿದ್ದೆ ಅಮ್ಮನ ಜೊತೆ? ಅಲ್ಲ ಕನತ್ತೆ, ನನ್ನ ಪಾಡೋದು ನಾನು ಕಸ ತೊಳಿತಿದ್ದೆ ರೋಡಲ್ಲಿ. ಎಷ್ಟು ತೊಡಿದ್ರು ಕಸ ಬಿದ್ದೈತಿಲ್ಲ ಅಂದ್ಬಿಟ್ಟು ಬೈತಿದ್ನಪ್ಪ. ಇವಮ್ಮ ಅಷ್ಟಕ್ಕೆ ಜಗಳಕ್ಕೆ ಬಂದ್ಬಿಟ್ಟಿಯಾ? ಹೇಳಿದೀಯ ನೋಡು ಈ ಜಗಳ ಆಡಿದ್ಲು ಅಂತ. ನಾನು ಹೇಳೋದು ನೀವು ಅಮ್ಮನ ತಿರ್ಗೋಗಿ ಬೈಯೋದು ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹೇಳಿಲ್ಲ ಕನತೆ. ಗೊತ್ತಾಗಿದ್ರೆ ಮಾತ್ರವಾ ಜಾಡ್ಸ್ ಕಳ್ಸುವಿ ಇನ್ನೊಂಚೂರ. ನೋಡಿರ ಅಪ್ಪಂದಂತ ನಿನಗೆ ಬುಟ್ಟಾಕತ್ತಾಗೆ ಬಾ ರಾಗಿ ಮಾಡ್ಬಾ. ಒಂದು ಮಾತು ಹೋಯ್ತದೆ ಬರ್ತದೆ, ಅದಕ್ಕೆ ಜಗಳ ನಿಂಕೊಂಡ್ರಾಯ್ತಾ? ಬೈಕ್ ರಾಗಿ ಮಾಡ್ಬಾ. ಹೋಗಿ ಮಗ ಹೋಗ್ಬಾಗಿ ಒಂದು ಇನ್ನೊಂದು ಮರ ತಂದ್ಕೊಡು ನಿಮ್ಮ ಅತ್ತೆಗೆ. ಸರಿ ಕಂದ್ಬಿಡ್ರತ್ತೆ ತಲೆಗೆ ತತ್ತೀನಿ. ಅಲ್ಲ ಕನಕ ಇವಳಿಗೆ ಎಷ್ಟು ದಕ್ಸತ್ತೈತೆ. ನಾನಿಲ್ಲ ಅಂದಾಗ ನನ್ನ ಸೊಸೆ ಜೊತೆ ಜಗಳಕ್ಕೆ ಬಂದವಳಲ್ಲ ಮಗ. ಬೈಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಸೊಸೆದು ತಪ್ಪೆ ಕಣವ. ಅವತ್ತು ರೋಡಲ್ಲಿ ದನ ಎಮ್ಮೆ ಹೊಡ್ಕೊಂಡ್ಮೇಲೆ ನೀನು ಎಲ್ಲಿ ಹೊಡ್ಕೊಯ್ತಾರೆ, ನಾವು ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ದನ ಎಮ್ಮೆ ಹೋದ್ರೆ ಒಂಚೂರು ಕಸ ಬಿದ್ದೇ ಬೀಳ್ತದೆ ತಾನೆ. ಇವಳು ಬೈತಿದ್ಲು, ಅವಮ್ಮಂಗೆ ಕೋಪ ಬತ್ತು ಕಂದು ಬಾ ಮಾಡ್ಬೇಗ. ಗುಡ್ಡ ತಗೊಂಡೋಗಿ ಬೆಟ್ಟ ಮಾಡಬೇಡಿ. ನಂಗೆ ಏನಕ್ಕ ಗೊತ್ತು, ನಾನೆಲ್ಲೋ ಅವ ಅಮ್ಮಂದೇ ತಪ್ಪು ಅಂದ್ಕೊಂಡು ಈಗ ಚೆನ್ನಾಗಿ ಹೋಗಿವೆ ನೋಡು. ಬಿಡುವತ್ತಾಗೆ ರೋಡಲ್ಲೋಗಿ ನಾನು ಇನ್ನೆಲ್ಲೋದರು ನಾವೊಂಚೂರ ಅರ್ಥ ಮಾಡ್ಕೋಬೇಕು ಅಲ್ವಾ. ಮುಂದುವರೆಯುವುದು.